ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಧನ್ವಂತರಿ ದಿವ್ಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಒಂದು ಸಿಂಪಲ್ ವ್ಲಾಗ್, ನನ್ನ ಈವ್ನಿಂಗ್ ರೊಟೀನ್ ವ್ಲಾಗ್ ಆಗಿರುತ್ತೆ. ನನ್ನ ಪ್ರೆಗ್ನೆನ್ಸಿಲಿ ಈವ್ನಿಂಗ್ ರೊಟೀನ್ ವ್ಲಾಗ್ ಹೇಗಿರುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಬಂದು ಸಂಜೆ 5:30 ಆಗಿದೆ. ಫಸ್ಟ್ಗೆ ವಾಕಿಂಗ್ ಮಾಡ್ತಾಯಿದ್ದೀನಿ ಸ್ವಲ್ಪ. ಹೌದಲ್ಲ, ಪ್ರೆಗ್ನೆನ್ಸಿ ಟೈಮಲ್ಲಿ ವಾಕಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಸೊ ನಾನು ಈವ್ನಿಂಗ್ ಒಂದು 15 to 20 ಸ್ಟಾರ್ಟಿಂಗಿಂದ ಹಿಡಿದು 30 ಮಿನಿಟ್ಸ್ವರೆಗೂ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ವಾಕಿಂಗು. ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ವರೆಗೂ ಕಂಪಲ್ಸರಿ ಮಾಡ್ತೀನಿ ವಾಕಿಂಗು. ಏಕೆಂದರೆ ಹೆಲ್ತಿಯಾಗಿರಬೇಕು, ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು ಅಂತ ಹೇಳಿದ್ರೆ ಹಾಫ್ ಆನ್ ಅವರ್ ವಾಕಿಂಗ್ ಮಾಡೋದು ಒಳ್ಳೆಯದು. ಬಟ್ ನಮಗೆ ಬೇರೆ ಎಲ್ಲ ಯೋಗ ಅಥವಾ ಏನೇ ಎಲ್ಲ ಮಾಡೋದಕ್ಕಾಗಲ್ಲ. ಸೊ ವಾಕಿಂಗ್ ಈಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಹಾಗಾಗಿ ವಾಕಿಂಗ್ ಮಾಡಿಕೊಂಡು ಆಮೇಲೆ ವಾಕಿಂಗ್ ಎಲ್ಲ ಆದಮೇಲೆ ನನ್ನ ಸಂಜೆ ಈವ್ನಿಂಗ್ ಏನು ರೊಟೀನ್ ಏನಂದರೆ ಅಡುಗೆ ಮಾಡೋದಿರುತ್ತೆ. ಅಡುಗೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡೋಣ ಅಂತ ಬಂದೆ. ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ನಾನು. ಬೆಂಡೆಕಾಯು ಅಷ್ಟೇ ತುಂಬಾ ಒಳ್ಳೆಯದು ಹೆಲ್ತಿಗೆ. ಬೆಂಡೆಕಾಯಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಮಕ್ಕಳಿಗೆ ಮೆಮೊರಿ ಪವರ್ ಎಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಬೆಂಡೆಕಾಯಿ ತಿನ್ನೋದ್ರಿಂದ. ಈವನ್ ಪ್ರೆಗ್ನೆನ್ಸಿಲಿ ಕೂಡ ಬೆಂಡೆಕಾಯಿ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಾನಂತೂ ಜಾಸ್ತಿ ಬೆಂಡೆಕಾಯಿನ ಯೂಸ್ ಮಾಡ್ತಾಯಿರ್ತೀನಿ. ಸಾಂಬಾರು ರೀತಿಲಾಗಿರ್ಬೋದು, ಪಲ್ಯದ ರೀತಿಲಾಗಿರ್ಬೋದು, ಹೀಗೆ ತೊಗೋತಾ ಇರ್ತೀನಿ ಬೆಂಡೆಕಾಯಿನೂ. ಮೊದಲಿಗೆ ಸಾಂಬಾರಿಗೆ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ. ನಾನು ವಾಕಿಂಗ್ ಹೋಗೋಕ್ಕೂ ಮುಂಚೆನೇ ಕಟ್ ಮಾಡಿ ಇಟ್ಟು ಎಲ್ಲ ಹುರಿದು ಇಟ್ಟಿದ್ದೆ ಬೆಂಡೆಕಾಯಿನ. ಆಮೇಲೆ ಮಸಾಲೆಗೆ ಏನು ಬೇಕೋ ಎಲ್ಲ ರುಬ್ಕೊಂಡು ಮಸಾಲೆ ಎಲ್ಲ ರುಬ್ಕೊಂಡು ಮುಂಚೆನೇ ಇಟ್ಕೊಂಡೆ. ಆಮೇಲೆ ಒಗ್ಗರಣೆಗೆ ಹಾಕ್ಕೋತಾಯಿದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಮಾಡ್ಬೋದು ಬೆಂಡೆಕಾಯಿ ಸಾಂಬಾರು. ತುಂಬ ಏನು ಟೈಮ್ ತೊಗೊಳ್ಳಲ್ಲ. ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ ಹಾಕ್ಕೋತೀನಿ. ಬೇರೆಯವರೆಲ್ಲ ಬೇರೆ ಬೇರೆ ರೀತಿ ಮಾಡ್ತಾರೆ, ಬಟ್ ನಾನು ಸಿಂಪಲ್ಲಾಗಿ ಮಾಡ್ತೀನಿ. ಆಮೇಲೆ ರುಬ್ಬಿರೋ ಮಸಾಲೆ, ಈ ರುಬ್ಬಿರೋದಕ್ಕೆ ನಾನು ಈರುಳ್ಳಿ, ಟೊಮೆಟೊ, ಸಾಂಬಾರು ಪುಡಿ, ತೆಂಗಿನಕಾಯಿ ತುರಿ ಇಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಆಮೇಲೆ ಹುರಿದಿರೋ ಬೆಂಡೆಕಾಯಿನ ಹಾಕ್ಕೊಂಡು ಅದಕ್ಕೆಷ್ಟು ಕ್ವಾಂಟಿಟಿಯಲ್ಲಿ ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಉಪ್ಪು ಹಾಕಿ ಕುದಿಸ್ಕೊಂಡ್ರೆ ಬೆಂಡೆಕಾಯಿ ಸಾಂಬಾರು ರೆಡಿ. ಈಸಿಯಾಗಿ, ಸಿಂಪಲ್ಲಾಗಿ, ಕ್ವಿಕ್ಕಾಗಿ ಮಾಡುವಂಥ ಬೆಂಡೆಕಾಯಿ ಸಾಂಬಾರು ರೆಡಿ. ಇದಿಷ್ಟು ಆದಮೇಲೆ ನಾನು ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡೋದಿತ್ತು. ನನ್ನ ಮಗಳು ಸ್ಕೂಲಿಂದ ಬಂದು ಫುಲ್ಲೆಲ್ಲ ಹಂಗೆ ಅಂಡ್ಬಿಟ್ಟು ಬಂದಿದೆ. ಅವಳಿಗೆ ಹಾಲು ಕುಡಿಸಿ ಅದು ಇದು ಮಾಡಿ ಆಮೇಲೆ ಟ್ಯೂಷನಿಗೆ ಕಳಿಸಿದ್ದೆ. ಸೊ ರೂಮು ಕೂಡ ಕ್ಲೀನ್ ಮಾಡಿರಲಿಲ್ಲ. ಬಟ್ಟೆ ಎಲ್ಲ ಮಡ್ಚಿಟ್ಟಿದ್ದು ಹಾಗೆ ಬೆಡ್ ಮೇಲೆ ಇಟ್ಬಿಟ್ಟಿದೆ. ಅದನ್ನೆಲ್ಲ ತೊಗೊಂಡು ಎಲ್ಲ ಎತ್ತಿಟ್ಟು ಫಸ್ಟಿಗೆ ರೂಮ್ ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ಬಂದು ಹೊಸ ಜಾಕೆಟ್ ಇವತ್ತು ತೊಗೊಂಡಿದ್ದು. ಸೊ ಇದನ್ನು ಹಾಗೆ ಅಲ್ಲೇ ಮೇಲೆ ಇಟ್ಟಿದ್ದು ತೊಗೊಂಡು ಎತ್ತಿಟ್ಟಿಲ್ಲ. ಇದು ಎಲ್ಲ ಎತ್ತಿಟ್ಟು ಬಟ್ಟೆ ಎಲ್ಲ ಎತ್ತಿಟ್ಟು ರೂಮೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಮೇಲೆ ಹೊಸ ಕ್ರೇವಿಂಗ್ಸ್ಗಳೆಲ್ಲ ಸ್ಟಾರ್ಟ್ ಆಗ್ತಿದೆ ನನಗೆ ಅಂತಲೇ ಹೇಳ್ಬೋದು. ಅಂದರೆ ತಿನ್ನೋ ವಿಷಯದಲ್ಲಿ ಅಥವಾ ಏನೋ ತೊಗೊಳ್ಳೋ ವಿಷಯದಲ್ಲಿ ಕ್ರೇವಿಂಗ್ಸ್ ಅಷ್ಟೇ ಅಲ್ಲ, ಬೇರೆ ಏನೇನೋ ಆ್ಯಕ್ಟಿವಿಟೀಸ್ ಮಾಡಬೇಕು ಆ ಥರ ಎಲ್ಲ ಹೇಳಿ ನನಗೆ ಒಂಥರ ಆಸೆ ಆಗ್ತಿದೆ. ಅದಕ್ಕೆ ಏನು ಅನಿಸುತ್ತೋ ಹಂಗೆ ಮಾಡಿಬಿಡೋಣ ಅಂತ ಹೇಳಿ ಇವತ್ತು ಏನು ಆಸೆ ಆಗ್ತಿದೆ ನನಗೆ ಅಂದರೆ ಡ್ರಾಯಿಂಗ್ ಮಾಡೋಣ ಅಂತ ಅನಿಸ್ತಿದೆ ತುಂಬ. ಹಾಗಾಗಿ ಇವತ್ತು ಅದಕ್ಕೆ ಬೇಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡ್ಕೋತಾ ಇದ್ದೀನಿ. ಅದೆಲ್ಲ ಆದಮೇಲೆ ಬೇಗ ಸ್ಟಾರ್ಟ್ ಮಾಡೋಣ ಅಂತ, ಡ್ರಾಯಿಂಗ್ ಮಾಡೋದೆಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಯಾಕಂದರೆ ಟ್ಯೂಷನಿಂದ ನನ್ನ ಮಗಳು ಬಂದುಬಿಡ್ತಾಳೆ, ಇನ್ನೊಂದು ಹಾಫ್ ಆನ್ ಅವರಲ್ಲಿ ಬರ್ತಾಳೆ. ಸೊ ಅವಳು ಬರೋಷ್ಟರಲ್ಲಿ ನಾನು ಡ್ರಾಯಿಂಗ್ನ ಕಂಪ್ಲೀಟ್ ಮಾಡಬೇಕು. ಯಾಕಂದರೆ ಆಮೇಲೆ ಅವಳು ಬಂದಮೇಲೆ ನನಗಂತೂ ಮಾಡೋಕ್ಕೆ ಬಿಡಲ್ಲ. ನಾನು ಮಾಡ್ತೀನಿ ಅಂತ ಹೇಳಿ ನನಗೂ ಮಾಡೋದಕ್ಕೆ ಬಿಡಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಏನೋ ಆಸೆ ಆಯಿತು ಡ್ರಾಯಿಂಗ್ ಏನಾದ್ರು ಮಾಡೋಣ ಅಂತ. ಈ ಡ್ರಾಯಿಂಗು ಹೇಗೆ ಮಾಡಿದ್ದೀನಿ, ಯಾವ ರೀತಿ ಬಂದಿದೆ ಅಂತ ಹೇಳಿ ನಾನು ಲಾಸ್ಟಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಅದನ್ನು. ಏನಂದರೆ ನನ್ನ ಚಾನಲಲ್ಲಿ ತುಂಬ ಜನ ಕೇಳ್ತಿದ್ದಾರೆ, ಯಾಕೆ ಯೂಟ್ಯೂಬ್ ಮಾಡ್ತಾ ಇಲ್ವಾ, ಏನು ವೀಡಿಯೋಸೇ ಹಾಕ್ತಾ ಇಲ್ಲ, ಯಾಕೆ ಅಂತ. ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಮತ್ತು ಇಂಟ್ರೆಸ್ಟ್ ಸ್ವಲ್ಪ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಏಕೆಂದರೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಬಟ್ ವ್ಯೂಸ್ ಆಗ್ತಾಯಿಲ್ಲ ನನಗೆ ವೀಡಿಯೋಸ್ ಹಾಕಿದ್ರೂ. ಇಷ್ಟೊಂದೆಲ್ಲ ಎಡಿಟಿಂಗ್ ಎಲ್ಲ ಮಾಡಿ ಯಾಕಪ್ಪ ಹಾಕಬೇಕು ವೀಡಿಯೋಸು ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲಿ, ಬೇಜಾರಾಗುತ್ತೆ.
ಚೆನ್ನಾಗಿ ವ್ಯೂಸು ಆಗ್ತಿದೆ, ಲೈಕ್ಸು ಬರ್ತಿದೆ, ಎಲ್ಲ ಒಂದು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಅಂತ ಅಂದರೆ ಮಾಡೋದಕ್ಕೆ ನಮಗೂ ಒಂಥರ ಜೋಶು ಖುಷಿ ಇರುತ್ತೆ. ಬಟ್ ಆದರೂ ಕೆಲವೊಬ್ಬರು ಕೇಳ್ತಾರೆ ಸಿಕ್ಕಿದಾಗ, ಅಂದರೆ ಫ್ರೆಂಡ್ಸು, ಫ್ಯಾಮಿಲಿ, ಗೊತ್ತಿರೋರು ಇರ್ತಾರಲ್ಲ, ಅವರು ಕೇಳ್ತಾ ಇರ್ತಾರೆ, ಯಾಕೆ ಯೂಟ್ಯೂಬಲ್ಲಿ ಏನು ವೀಡಿಯೋಸೇ ಹಾಕ್ತಾಯಿಲ್ಲ, ಯಾಕೆ ಮಾಡ್ತಾ ಇಲ್ವಾ, ಸ್ಟಾಪ್ ಮಾಡಿಬಿಟ್ರಾ ಅಂತೆಲ್ಲ ಹೇಳಿ ಕೇಳ್ತಾ ಇರ್ತಾರೆ. ಸೊ ನಾನು ಅದಕ್ಕೆ ಇಲ್ಲ, ಸ್ವಲ್ಪ ಬ್ಯುಸಿ ಆಗಿದ್ದೀನಿ, ಇನ್ಮೇಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಿರ್ತೀನಿ. ಹಾಗೆ ಅದಕ್ಕೆ ಇನ್ಮೇಲಿಂದ ಸ್ವಲ್ಪ ವೀಡಿಯೋಸ್ನ ಹಾಕೋಣ, ನನ್ನ ಈ ಪ್ರೆಗ್ನೆನ್ಸಿ ಜರ್ನಿಲಿ ಯಾವ್ಯಾವುದೆಲ್ಲ ರೀತಿ ಇರುತ್ತೆ ಜರ್ನಿ ಅಂತ ಹೇಳಿ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಇನ್ಮೇಲಿಂದ ವೀಡಿಯೋಸ್ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇದು ಬಂದು ನನ್ನ ಈವ್ನಿಂಗ್ ರೊಟೀನ್ ಆಗಿತ್ತು. ಅಂದರೆ ಒಂದು 5 to 8 o'clock ಅಂದ್ಕೊಳ್ಳಿ, ಅದ್ರ ಮಧ್ಯದಲ್ಲಿ ಆಗಿರೋವಂಥ ಒಂದು ರೊಟೀನ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಇನ್ನು ಬೇರೆ ಬೇರೆ ನಾರ್ಮಲ್ಲಾಗಿ ಇದ್ದೇ ಇರುತ್ತೆ ಕೆಲಸಗಳು. ಸೊ ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಅದಾದಮೇಲೆ ನನ್ನ ಮಗಳು ಬಂದಳು. ಅವಳು ನಾನು ಡ್ರಾಯಿಂಗ್ ಮಾಡ್ತಿದ್ದಿದ್ದೆಲ್ಲ ನೋಡಿ ನಾನು ಡ್ರಾಯಿಂಗ್ ಮಾಡ್ತೀನಿ ಅಂತ ಹೇಳಿ ಅವಳು ಸೇಮ್ ನನ್ನ ಥರನೇ ನನ್ನ ಹತ್ರನೇ ಡ್ರಾಯಿಂಗ್ ಬರೆಸ್ಕೊಂಡು ಅದಕ್ಕೆ ಕಲರಿಂಗ್ ಮಾಡಿದ್ಲು. ಇದಾಗಿತ್ತು ನನ್ನ ಇವತ್ತಿನ ಸಿಂಪಲ್ಲಾಗಿ ಈವ್ನಿಂಗ್ ರೊಟೀನ್ ವ್ಲಾಗು. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದು ಬಂದು ನನ್ನ ಲಾಸ್ಟ್ ಫೈನಲ್ ಲುಕ್ ಡ್ರಾಯಿಂಗ್ ಹೇಗೆ ಮಾಡಿದ್ದೀನಿ ಅಂತ ಹೇಳಿ. ಇದು ಹೇಳಿದ್ನಲ್ಲ, ನನ್ನ ಮಗಳು ಬಂದು ಅವಳು ಕೂಡ ಡ್ರಾಯಿಂಗ್ ಮಾಡಿದ್ಲಂತ. ನಾನು ಅವಳಿಗೆ ಡ್ರಾಯಿಂಗ್ ಮಾಡೋದು ಬಿಟ್ಬಿಟ್ಟು ನೆಕ್ಸ್ಟ್ ಬೇರೆ ಕೆಲಸ ಇತ್ತು, ಅದನ್ನು ಮಾಡೋಕ್ಕೆ ಹೋಗಿದ್ದೆ. ಅವಳು ನೋಡಿ ಈ ಥರ ಮಾಡಿದ್ದಾಳೆ. ಇದಿಷ್ಟು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.